ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೆಸಿದ್ದಾರೆ ಅಂತ ಹೇಳಿ ಅನೇಕರು ಆರೋಪ ಮಾಡ್ತಾ ಇದ್ರು. ಇದೀಗ ಬಿಜೆಪಿ ಬಳಿಕ ಕಾಂಗ್ರೆಸ್ ಕೂಡ ಧರ್ಮಸ್ಥಳ ಚಲೋ ಅಂತ ಹೇಳಿ ಶ್ರವಣಬೆಳಗೊಳದಿಂದ ಧರ್ಮಸ್ಥಳಕ್ಕೆ ಹೊರಟಿದ್ದಾರೆ. ಧರ್ಮಯಾತ್ರೆಯ ಪೋಸ್ಟರ್ ಹಿಡಿದುಕೊಂಡು ನೂರಾರು ವಾಹನಗಳೊಂದಿಗೆ ಯಾತ್ರೆ ಸಾಗ್ತಾ ಇದೆ. ಇದನ್ನೊಂದು ವರ್ಷ ತನಿಖಾ ದೃಷ್ಟಿಯಲ್ಲಿ ಆ ಇಡೀ ಪ್ರಕರಣವನ್ನು ನೋಡೋದು ಒಂದು ಭಾಗ, ಆದರೆ ರಾಜಕೀಯ ದೃಷ್ಟಿಯಿಂದ ಇದೊಂದು ಭಾಗ. ನೂರಾರು ವಾಹನಗಳೊಂದಿಗೆ ಯಾತ್ರೆ ಸಾಗ್ತಾ ಇದೆ. ಹಾಸನ, ಸಕಲೇಶಪುರ, ಶಿರಾಡಿ ಘಾಟ್ ಮೂಲಕ ಧರ್ಮಸ್ಥಳಕ್ಕೆ ಯಾತ್ರೆ, ಶಿರಾಡಿ ಮೂಲಕ ಧರ್ಮಸ್ಥಳಕ್ಕೆ ಯಾತ್ರೆ. ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಎಂ.ಎ. ಗೋಪಾಲಸ್ವಾಮಿ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ನಡೀತಾ ಇದೆ. ಧರ್ಮಸ್ಥಳಕ್ಕೆ ನಾನೊಬ್ಬ ಭಕ್ತನಾಗಿ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಅಂತ ಗೋಪಾಲಸ್ವಾಮಿ ಹೇಳಿಕೊಂಡಿದ್ದಾರೆ. ಈ ವಿಚಾರದಲ್ಲಿ ಬಿಜೆಪಿ ರಾಜಕೀಯವಾಗಿ ಬಳಸಿಕೊಳ್ತಾ ಇದೆ. ಬಿಜೆಪಿ ಒಂದು ರೀತಿ ಊಸರವಳ್ಳಿದ್ದ ಹಾಗೆ ಯಾವಾಗ ಬೇಕಾದರೂ ಬಣ್ಣ ಬದಲಾಯಿಸುತ್ತೆ. ನಾವು ನಮ್ಮ ಕ್ಷೇತ್ರದಿಂದ ಧರ್ಮಯಾತ್ರೆ ಚಲೋ ಮಾಡ್ತಾ ಇದ್ದೇವೆ, ಮೊದಲು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ನಿಲ್ಲಿಸಬೇಕು. ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಎಂ.ಎ. ಗೋಪಾಲಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಗೋಪಾಲಸ್ವಾಮಿ ಜೊತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಮಾತನಾಡಿದ್ದಾರೆ, ನೋಡೋಣ. ಧರ್ಮಸ್ಥಳದ ಬಗ್ಗೆ ಒಂದಿಷ್ಟು ಅಪಪ್ರಚಾರ ಆಗ್ತಾ ಇದೆ ಅನ್ನುವ ಆರೋಪಗಳು ಸಾಕಷ್ಟು ಕೇಳಿ ಬರ್ತಾ ಇದೆ. ಸಾಕಷ್ಟು ಶವಗಳನ್ನ ಹೂತಿಟ್ಟಿದ್ದಾರೆ ಅನ್ನುವ ಮುಖಾಂತರ ಅನಾಮಿಕ ಒಂದಿಷ್ಟು ಹೇಳಿಕೆಯನ್ನು ಕೂಡ ನೀಡಿದ್ರು. ಅದರಂತೆ SIT ಸಾಕಷ್ಟು ತನಿಖೆಯನ್ನು ಕೂಡ ಈಗಾಗಲೇ 20 ದಿನಗಳಿಂದ ತನಿಖೆಯನ್ನು ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಒಂದು ಕಡೆ ಬಿಜೆಪಿ ಏನು ಚಲೋ ಕೂಡ ಮಾಡುತ್ತೆ, ಅಂದರೆ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಚಲೋ ಮಾಡುತ್ತೆ. ಈಗ ರಾಜ್ಯದಲ್ಲಿ ಮೊದಲನೇದಾಗಿ ಕಾಂಗ್ರೆಸ್ನಿಂದ, ಅದರಲ್ಲೂ ಹಾಸನದ ಮಾಜಿ MLC ಗೋಪಾಲಸ್ವಾಮಿ ಅವರ ನೇತೃತ್ವದಲ್ಲಿ ಹಾಸನದಿಂದ ಮೊದಲನೇ ಬಾರಿಗೆ ಧರ್ಮಸ್ಥಳಕ್ಕೆ ಧರ್ಮಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು. ನೂರಾರು ವಾಹನಗಳೊಂದಿಗೆ, ಜೊತೆಗೆ ನೂರಾರು ಕಾರ್ಯಕರ್ತರೊಂದಿಗೆ, ಒಂದು 1000ಕ್ಕೂ ಹೆಚ್ಚು ಕಾರ್ಯಕರ್ತರೊಂದಿಗೆ ಕೇಸರಿ ಶಾಲನ್ನು ಹಾಕುವ ಮುಖಾಂತರ ಧರ್ಮಸ್ಥಳ ಏನು ಚಲೋಗೆ ಚಾಲನೆ ಕೊಟ್ಟಿರುವಂಥದ್ದು. ನಮ್ಮ ಜೊತೆ ಗೋಪಾಲಸ್ವಾಮಿ ಅವರು ಇದ್ದಾರೆ. ಸರ್, ಈಗ ಇದೇನು ಸರ್, ಫಸ್ಟು BJP ಅವರು ಹೋಗ್ತಾರೆ, ಈಗ ಮೊದಲನೇದಾಗಿ ಇಡೀ ರಾಜ್ಯದಲ್ಲಿ ಮೊದಲನೇದಾಗಿ ಈಗ ಕಾಂಗ್ರೆಸ್ ಮಾಜಿ MLC ಗೋಪಾಲಸ್ವಾಮಿ ಅವರಿಂದ ಧರ್ಮಯಾತ್ರೆ ಹಮ್ಮಿಕೊಂಡಿದ್ದೀರಾ, ಇದು ಏನು ಉದ್ದೇಶ ಅಂತ? ನಮಗೆ ರಾಜಕೀಯ ಪಕ್ಷಗಳನ್ನೋದಕ್ಕಿಂತಲೂ ನಮಗೆ ಮಂಜುನಾಥ ಸ್ವಾಮಿ ಮತ್ತು ವೀರೇಂದ್ರ ಹೆಗ್ಗಡೆ ಅವರ ಒಂದು ಕಾರ್ಯರೂಪ. ನಾವೆಲ್ಲರೂ ಕೂಡ ಧಾರ್ಮಿಕವಾಗಿ ನಾವೆಲ್ಲ ದೇವ್ರನ್ನ ನಂಬಿರ್ತಕ್ಕಂಥವ್ರು. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳಂತೂ ಅವರು ಧಾರ್ಮಿಕವಾಗಿರ್ತಕ್ಕಂಥದ್ದು ಇಲ್ಲ ಷಡ್ಯಂತ್ರ ನಡೆದು ಇದೆಲ್ಲ ತನಿಖೆಯಾಗಿ ಎಂಡ್ ಆಗಬೇಕು ಅಂತ. 15 ವರ್ಷದಿಂದ ಯಾವುದೇ BJP ಇರಲಿ, ಕಾಂಗ್ರೆಸ್ ಇರಲಿ, 15 ವರ್ಷದಿಂದ ಧರ್ಮಸ್ಥಳ ಅಂದರೆ ಭಯ ಬಿದ್ದು ಯಾರೂ ಕೂಡ ಅಲ್ಲಿ ಎನ್ಕ್ವೈರಿ ಮಾಡಿದಲ್ಲ. ಆ ಕುಟುಂಬದ ಬಗ್ಗೆ ಒಂದು ಅಪಪ್ರಚಾರ ನಡೀತದೆ. ಈಗಾಗಲೇ ವೀರೇಂದ್ರ ಹೆಗ್ಗಡೆ ಅವರು ಅದನ್ನು ಸ್ವಾಗತ ಮಾಡಿರೋದು, SIT ಮಾಡಿರೋದು ಸರಿ ಇದೆ. ಬಟ್ ತನಿಖೆ ಮುಗಿಬೇಕು. ಎಲ್ಲ ಒಂದೇ ದಿವಸಕ್ಕಾಗಲ್ಲ, ಒಂದು 15-20 ದಿವಸದಲ್ಲಿ ಈಗ ಆಗ್ತದೆ. ನಾನು ಕೂಡ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿ ಮಹಾಬಲಿ ನಾವು ಏನು ಇದ್ದೀವಿ, ನಾವೆಲ್ಲ ಕೂಡ ಅಲ್ಲಿ ಜೈನ ಸಮಾಜ ಜೊತೆ ನಾವು ಜೀವನ ಮಾಡಿರ್ತಕ್ಕಂಥವ್ರು. ಮಸ್ತಾಭಿಷೇಕ ಸಂದರ್ಭದಲ್ಲಿ 10-15 ಬಾರಿ ಅವ್ರ ಜೊತೆ ಕಾರ್ಯಕ್ರಮನ ನಂಬ್ಕೊಂಡಿರೋದ್ರಿಂದ ನಾವು ಅವರಿಗೆ ಶಕ್ತಿ ಕೊಡೋದು, ನಾನು ಮನುಷ್ಯನಾಗಿ, ನನ್ನ ಒಂದು ಧರ್ಮವಾಗಿ, ನಾನು ಧಾರ್ಮಿಕ ನಂಬೋದ್ರಿಂದ ನಾವು ಒಂದು 1000 ಜನ ನಾವು ಕಾರ್ಯಕರ್ತರೆಲ್ಲ ಮುಖಂಡರು ಹೋಗಿ ನಾವು ಕೂಡ, ಯಾಕಂದ್ರೆ ಎಲ್ಲ ಒಂದು ಕಡೆ BJP ಹೈಜಾಕ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ಒಳ್ಳೆಯದಲ್ಲ. ಇಲ್ಲಿ BJP JDS ಕಾಂಗ್ರೆಸ್ ಪ್ರಶ್ನೆ ಇಲ್ಲ, ಧಾರ್ಮಿಕವಾಗಿ ನಾವೆಲ್ಲರೂ ಕೂಡ ಮಂಜುನಾಥ ಸ್ವಾಮಿ ದರ್ಶನ ನಾವೆಲ್ಲ ಎಷ್ಟು ಜನ ಇದ್ದೀವಿ, ನಾವು ಚಿಕ್ಕ ಹುಡುಗರು ಎಷ್ಟು ಬಾರಿ ನಾವು ಅರ್ಕೆ ತೀರಿಸಿ ನಾವೆಲ್ಲ ಮಂಡೆ ಮಾಡಿಸ್ಕೊಂಡು ನಮ್ಮ ಒಂದು ಧಾರ್ಮಿಕ ನೆಮ್ಮದಿಯಾಗಿ ನಾವೆಲ್ಲ ಕೂಡ ಬಾಳ್ತಾ ಇದ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ಬೆಂಬಲ ಸೂಚಿಸಲಿಕ್ಕೆ ನಾವು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ಮುಖಂಡರುಗಳ ಕಾರ್ಯಕರ್ತರು ನಾವು ಹೋಗ್ತಾ ಇದ್ದೀವಿ. ಇದಿಷ್ಟು ಮಾಜಿ MLC ಗೋಪಾಲಸ್ವಾಮಿ ಅವರು ಹೇಳುವಂಥ ಮಾತು. ಈಗಾಗಲೇ ಸಾವಿರಾರು ಕಾರ್ಯಕರ್ತರು, ಜೊತೆಗೆ ಒಂದು ನೂರಾರು ವಾಹನಗಳು ಕೂಡ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಿಂದ ಧರ್ಮಸ್ಥಳದ ಕಡೆ ಹೊರಟಿರುವಂಥದ್ದು. ಒಟ್ಟಾರೆ ನಾವು ಮಂಜುನಾಥನ ಭಕ್ತನಾಗಿ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ, ಅಲ್ಲಿ ದರ್ಶನವನ್ನು ಕೂಡ ಪಡಿತೀವಿ, ಜೊತೆಗೆ ಅವರ ಕುಟುಂಬದವರನ್ನು ಭೇಟಿ ಮಾಡ್ತೀನಿ ಅನ್ನುವ ಮಾತನ್ನು TV5 ಜೊತೆ ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.